ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ಆಯಿತಾ, ತುಂಬ ದಿನಗಳ ನಂತರ ಪುನಃ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಶೂಟ್ ಮಾಡಿರುವಂಥದ್ದು ಇವತ್ತು ಸ್ನಾನ ಎಲ್ಲ ಆಗಿ ಮಧ್ಯಾಹ್ನ ನಂತರದ್ದು ಆಯಿತಾ ಇದು ವ್ಲಾಗ್. ಸ್ನಾನ ಎಲ್ಲ ಮಾಡಿ ಬಂದ ನಂತರ ನಾನು ಕಾಫಿ ಎಲ್ಲ ಕುಡಿದು ಇವಾಗ ಸ್ವಲ್ಪ ಹೊತ್ತಲ್ಲಿ ಇನ್ನು ಸಿಯೋನ್ ಬರ್ತಾನೆ. ಹಾಗೆ ಮಧ್ಯಾಹ್ನ ಆಗುವಾಗ ನಾನು ನಾಳೆಗೆ ಕಡುಬು ಮಾಡುವ ಅಂತ ಹೇಳಿ ಅಕ್ಕಿಯನ್ನು ಕೂಡ ನೆನೆಲಿಕ್ಕೆ ಹಾಕಿದ್ದೆ. ಅದನ್ನು ಕೂಡ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಹಾಗೆ ನಾಳೆಗೆ ಕೇಕ್ ಉಂಟು, ಅದನ್ನು ಕೂಡ ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೆ. ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಒಂದು 2-3 ದಿನದಿಂದ ತುಂಬ ಬಿಸಿಲುಂಟು, ಹಾಗಾಗಿ ಕೇಕ್ ತಣ್ಣಗಾಗೋದಿಲ್ಲ ಬೇಗನೆ, ತುಂಬ ಹೀಟ್ ಉಂಟು ರೂಮಲ್ಲಿ. ಹಾಗೆ ನಾನು ಈ ರೀತಿ ನೀರಲ್ಲಿ 2 ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಕೇಕಿದು ಪಾತ್ರೆಯನ್ನು ಇಡಿಸಿ ಇಡ್ತಾ ಇದ್ದೆ. ಯೂಶ್ವಲಿ ನಾನು ಬೆಳಿಗ್ಗೆದು ವ್ಲಾಗನ್ನೇ ಶೇರ್ ಮಾಡೋದಲ್ಲ, ಇವತ್ತೇನೋ ನನಗೆ ಮನಸ್ಸಾಯಿತು. ಮತ್ತು ಮೊನ್ನೆಯಿಂದ ಎಂತಾಯಿತು ಅಂದರೆ ನಂದು ಸ್ಟೋರೇಜ್ ಫುಲ್ ಆಗಿತ್ತು, ಹಾಗೆ ಎಲ್ಲ ಡಿಲೀಟ್ ಮಾಡಿದ್ದೆ, ಸ್ಟೋರೇಜ್ ಕೂಡ ಇತ್ತು. ಹಾಗೆ ಅದೇ ದಿನ ಶೂಟ್ ಮಾಡಿದೆ ಆಯಿತಾ. ಇದು ನಮ್ಮ ಫ್ರಿಡ್ಜ್ ಕಂಟೈನರ್ಸ್, ಈಗ ಫಾಸ್ಟ್ ಮೂವಿಂಗಲ್ಲಿ ಇದೆ ಆಯಿತಾ. ಹಾಗಾದರೆ ಯಾರಿಗಾದರೂ ಬೇಕಾದರೂ ಆರ್ಡ್ರ್ ಮಾಡಿ 200 ರುಪೀಸಿಗೆ ನಿಮಗೆ ಈ ಹಸಿರು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ಫ್ರಿಜ್ಜಲ್ಲಿ ಹಾಕಿಡುವಾಗ ಹಾಳಾಗದೇ ಇರಲಿಕ್ಕೆ ಈ ರೀತಿಯ ಕಂಟೈನರ್ಸು ತುಂಬಾ ಒಳ್ಳೆಯದು. ಹಾಗಾಗಿ ಯಾರಿಗಾದರೂ ಬೇಕಾದರೆ 200 ರುಪೀಸ್ ಫ್ರೀ ಶಿಪ್ಪಿಂಗ್ ಕೂಡ ಇರ್ತದೆ. ಮೇಲೆ ಕಾಣುವ ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು. ತುಂಬ ಹೀಟ್ ಇತ್ತು ರೂಮಲ್ಲಿ ಅಂತ ಹೇಳಿ ನಮ್ಮ ದೊಡ್ಡ ಎಕ್ಸಾಸ್ಟ್ ಫ್ಯಾನ್ ಉಂಟಲ್ಲ, ಅದನ್ನು ನಾನು ಕೇಳಿ ಹಾಕಿಸಿಕೊಂಡಂಥದ್ದು ಕೇಕಿದ್ದು ರೂಮಲ್ಲಿ, ಯಾಕೆಂದರೆ ತುಂಬ ಹೀಟ್ ಇರ್ತದೆ ಅಂತ ಹೇಳಿ. ಹಾಗೆ ಅದನ್ನು ಆನ್ ಮಾಡಿ ಅಲ್ಲಿ ಒಳಗಿದ್ದ ಗಾಳಿ ಎಲ್ಲೊಮ್ಮೆ ಹೊರಗೆ ಬಂದ ನಂತರ ಮಗುವನ್ನು ನಾನು ಮಲಗಿಸಿದ್ದೆ. ಹಾಗೆ ಅತ್ತೆ ಇಲ್ಲಿ ಬೆಂಕಿ ಮಾಡಲಿಕ್ಕೆ ಬಂದರೆ ಈಗ ಒಂದು 4-4:15 ಎಲ್ಲ ಆಗ್ತಾ ಉಂಟು. ಸ್ವಲ್ಪ ಹೊತ್ತಲ್ಲಿ ಇನ್ನು ಸಿಯೋನ್ ಬರ್ತಾನೆ. ಹಾಗೆ ಅತ್ತೆ ಇಲ್ಲಿ ದಡಬಡ ಸೌಂಡ್ ಆದರೆ ಮಗು ಎದ್ದೊಳ್ತಾನಲ್ಲ, ಹಾಗೆ ನಾನು ಮೆಲ್ಲರಟ್ಟಲ್ಲಿ ಅದು ವಿಂಡೋನ ಕ್ಲೋಸ್ ಮಾಡಿ ಕೊಡ್ತಾ ಇದ್ದೆ. ಈಗ 4:15 ಆಗಿದೆ. ಇದರಲ್ಲಿ ಸ್ವಲ್ಪ ಅಂದರೆ ಎಂತ ಗೊತ್ತಾ, ಟೈಮ್ ಮುಂದೆ ಇಟ್ಟಿದ್ದೇನೆ ನಾನು. ನನಗೆ ಕಿಚನಿಂದ ಕಾಣುವಾಗ ಸ್ವಲ್ಪ ಮುಂದೆ ಇದ್ದರೆ ಟೈಮ್ ನಂದು ಕೆಲಸಗಳು ಬೇಗ ಆಗ್ತದೆ ಅಂತ ಹೇಳಿ ನಾನು ಸ್ವಲ್ಪ ಮುಂದೆ ಇಟ್ಕೊಂಡಿರುವಂಥದ್ದು. ಮಕ್ಕಳಿರುವ ಮನೆಯಲ್ಲಿ ನೋಡಿ ಹೀಗೇನಲ್ಲ, ಮನೆ ಬಾಗಿಲಲ್ಲಿ ತಂದು ಚಪ್ಪಲನ್ನು ತೆಗೆಯುವಂಥದ್ದು. ಎಷ್ಟು ಸಲ ಹೇಳಿದ್ರು ಹಾಗೆ ನನ್ನ ಮಕ್ಕಳು ಹಾಗೇನೆ ಆಯಿತಾ. ಮೇಲೆ ಓಡೋಡಿ ಹತ್ತಿ ಬರುವಂಥ, ಕಾರಿಂದ ಇಳಿದ ಕೂಡಲೇ ಮೇಲೆ ಓಡಿ ಹತ್ತಿ ಬಂದು ಬಾಗಿಲ ಹತ್ರ ಕೂತ್ಕೊಂಡು ಚಪ್ಪಲನ್ನು ತೆಗೆದು ಅಲ್ಲಿಯೇ ಇಟ್ಟು ಅಲ್ಲಿಂದನೇ ಸ್ಟೋರಿ ಹೇಳ್ತಾ ಒಳಗೆ ಬರುವಂಥದ್ದು. ತುಂಬ ದಿನದಿಂದ ನನಗೆ ಕೇಳ್ತಾ ಇದ್ದರು ಗಾರ್ಡನ್ ಟೂರ್ ಮಾಡಿ, ಗಾರ್ಡನ್ ತೋರಿಸಿ ಅಂತ ಹೇಳಿ. ಹಾಗೆ ನಾನು ಈ ವ್ಲಾಗಲ್ಲಿ ಹಾಗೆ ಜಸ್ಟ್ ಸಿಂಪಲ್ಲಾಗಿ ತೋರಿಸ್ತೇನೆ ಆಯಿತಾ. ನಾನು ಏನು ಕೂಡ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಯಾಕೆಂದರೆ ಎಲ್ಲರಿಗೆ ಗೊತ್ತಿರ್ತದೆ ಸಾಮಾನ್ಯವಾಗಿ ಯಾವ ಗಿಡ ಅಂತ. ಇದರಲ್ಲಿ ನಾನು ಕೊತ್ತಂಬರಿದು ಬೀಜ ಹಾಕಿದ್ದೇನೆ, ನೋಡಬೇಕು ಹುಟ್ಟುತ್ತದ ಇಲ್ಲ ಅಂತ ಹೇಳಿ. ಯಾಕೆಂದರೆ ನಾನೀಗ ಪಲಾವ್ ಮಾಡ್ತೇನಲ್ಲ, ಹಾಗೆ ಪುದೀನ ಆದರೆ ಇದಕ್ಕಿಂತ ಮುಂಚೆ ನಾನು ಬೆಳೆಸಿದ್ದೇನೆ, ಚೆನ್ನಾಗಿ ಬರ್ತದೆ. ಇದು ನಾನು ಮನೆಯಿಂದ ತಂದ ಮಣ್ಣು ಆಯಿತಾ, ಮಣ್ಣು ಮತ್ತು ಗೊಬ್ಬರ, ಹಾಗೆ ನನ್ನ ತಾಯಿ ಮನೆಯಿಂದ. ಹಾಗೆ ಅದರಲ್ಲಿ ಬರ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಇಲ್ಲಿದು ಮಣ್ಣು ಅಂಟು ಮಣ್ಣು, ಹಾಗಾಗಿ ಇದರಲ್ಲಿ ಬೇರು ಕೂಡ ಹೋಗೋದಿಲ್ಲ, ಯಾವುದೇ ಇದು ಮಾಡಿದರೂ ಕೂಡ ಚೆನ್ನಾಗಾಗೋದಿಲ್ಲ. ಅದು ಪ್ಯಾಷನ್ ಫ್ರೂಟ್ ಇದು ಗಿಡಗಳಾಯಿತಾ. ನಾನಿಲ್ಲಿ ಪಾಸ್ತಾವನ್ನು ಬಾಯ್ಲ್ ಮಾಡೋದನ್ನು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಾನು ಒಂದು 2 ಕಪ್ ನೀರನ್ನು ಇಟ್ಕೊಂಡಿದ್ದೇನೆ. ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾ ಇರುವಂಥದ್ದು ಆಯಿತಾ. ನನಗೆ ಕುಕ್ಕರಲ್ಲಿ ಮಾಡಲಿಕ್ಕೆ ಈಸಿ ಅಂತ ಅನಿಸುವಂಥದ್ದು. ಇವತ್ತು ನಾನು ಯೂಸ್ ಮಾಡ್ತಾ ಇರುವಂಥದ್ದು ಡಿಸೈನರ್ ಅವರ ಡ್ಯೂರಮ್ ಬೀಟಿದು ಪಾಸ್ತಾ ಆಯಿತಾ. ಈ ಪಾಸ್ತಾವನ್ನು ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೇನೆ, ನನ್ನ ವ್ಯೂವರ್ಸಿಗೆಲ್ಲ ಗೊತ್ತಿರ್ಬೋದು. ಮೊನ್ನೆ ಕೂಡ ನಾನೊಂದು ಚಿಕನ್ ರೆಸಿಪಿ ಹಾಕಿದ್ದೇನೆ, ಚಿಕನ್ ಪಾಸ್ತಾದು. ಸೊ ಯಾರಿಗಾದರೂ ಬೇಕಾದರೆ ಕಳೆದ ವ್ಲಾಗನ್ನು ಚೆಕ್ ಮಾಡಿದರೆ ಅದರಲ್ಲಿ ರೆಸಿಪಿ ಕೂಡ ಇರ್ತದೆ. 2 ಕಪ್ ನೀರಿಗೆ ನಾನಿಲ್ಲಿ 1 ಕಪ್ಪಷ್ಟು ಪಾಸ್ತಾವನ್ನು ಹಾಕಿ ಕೊಟ್ಟಿದ್ದೇನೆ. ಈ ಪಾಸ್ತಾದಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನು ಕೂಡ ಇರೋದಿಲ್ಲ. ಹಾಗೂ 100% ವೆಜಿಟೇರಿಯನ್ ಪಾಸ್ತಾ, ಯಾವುದೇ ರೀತಿಯಾದಂಥ ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು ಯಾವುದೂ ಕೂಡ ಇರೋದಿಲ್ಲ. ನಿಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೆ ಯೂಸ್ ಮಾಡ್ಬೋದು. ವೀಟ್ ಪಾಸ್ತಾ ಆಗಿರೋದ್ರಿಂದ ಈ ಪಾಸ್ತಾವನ್ನು ಬಾಯ್ಲ್ ಮಾಡೋದು ಕೂಡ ಈಸಿ ಆಯಿತಾ. ಈ ರೀತಿಯಲ್ಲಿ ಉಪ್ಪನ್ನು ಹಾಕಿ 1 ಅಥವಾ 2 ವಿಸಿಲ್ ತೆಗೆದ್ರೂ ಕೂಡ ಆಗ್ತದೆ. ನಾನು ಕೆಲವೊಮ್ಮೆ 2 ವಿಸಿಲನ್ನು ತೆಗಿತೇನೆ, 1 ವಿಸಿಲ್ ತೆಗೆದ್ರೂ ಕೂಡ ಸಾಕಾಗ್ತದೆ. ಸಪೂರ ಉರಿಯಲ್ಲಿ ಇಟ್ಕೊಂಡು 2 ವಿಸಿಲ್ ತೆಗೆದ್ರೆ ನಮಗೆ ಕರೆಕ್ಟಾಗಿ ಕುಕ್ ಆಗಿ ಸಿಗ್ತದೆ. ನೀರು ಮಾತ್ರ ನೀವು 1 ಕಪ್ ಪಾಸ್ತಾ ಯೂಸ್ ಮಾಡ್ತಾ ಇದ್ದೀರಾ ಆದರೆ 2-2.5 ಕಪ್ಪಷ್ಟು ನೀರನ್ನು ಹಾಕಿಕೊಳ್ಳಿ, ಡಬಲ್ ಸೈಜ್ ಆಗ್ತದೆ ಅದು. ಹಾಗೆ ಈ ಪಾಸ್ತಾ ಜೊತೆಗೆ ನಾನು ಚಿಕನ್ನನ್ನು ಕೂಡ ಕುಕ್ ಮಾಡ್ತಾ ಇದ್ದೇನೆ. ಅದನ್ನು ಕುಕ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಡಿಸೈನರ್ ಅವರ ಎಕ್ಸ್ಟ್ರಾ ಲೈಟ್ ಆಲಿವ್ ಆಯಿಲ್ ಆಯಿತಾ. ಇದು ತುಂಬಾ ಒಂದು ಲೈಟ್ ಆಗಿರುವಂಥ ಆಯಿಲ್, ಅಂದರೆ ನಮಗೆ ಜಿಡ್ಡು ಅಂತ ಹೇಳಿ ಅನಿಸೋದಿಲ್ಲ ಅದು. ಹಾಗೂ ಯಾವುದೇ ರೀತಿಯ ಸ್ಮೆಲ್ ಅಂತ ಟೇಸ್ಟಲ್ಲಿ ಡಿಫ್ರೆನ್ಸ್ ಅದೇನು ಕೂಡ ಇರೋದಿಲ್ಲ. ಹಾಗಾಗಿ ನಿಮಗೆ ಎಲ್ಲ ರೀತಿಯ ಕುಕ್ಕಿಂಗಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸ್ಪೆಷಲಿ ಫ್ರೈ ಎಲ್ಲ ಮಾಡ್ತಾ ಇದ್ರೆ ಅದಕ್ಕೆ ಯೂಸ್ ಮಾಡ್ಬೋದು. ಸ್ಯಾಲೆಡ್ಸಿಗೆ, ಡ್ರೆಸ್ಸಿಂಗಿಗೆ, ಮಯನೀಸ್ ಎಲ್ಲ ಮಾಡುವಾಗ ಯೂಸ್ ಮಾಡ್ತೇವಲ್ಲ, ಸೊ ಹಾಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಆಯಿಲಲ್ಲಿ ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಇರೋದಿಲ್ಲ, ಹಾಗೂ ನಮ್ಮ ಬಾಡಿಯಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಈ ಆಯಿಲಿದು ಮತ್ತು ಪಾಸ್ತಾದ ಎರಡದು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತದೆ, ಅಲ್ಲಿಂದ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು.
ಇಲ್ಲಿ ನಾನು ಆಗ ಹೇಳಿದ್ದೆ ಅಲ್ವಾ, ಪ್ಯಾಷನ್ ಫ್ರೂಟಿದ್ದು ಗಿಡವನ್ನು ನಾನು ಹಾಕಿದ್ದೆ ಅಂತೇಳಿ. ತುಂಬ ಟೈಮಿಂದ ನಾನು ತೋರಿಸಿದ್ದೇನೆ ಇದನ್ನು. ಚಿಕ್ಕದಿರುವಾಗ ಗಿಡಗಳು ತುಂಬ ವರ್ಷದಿಂದ ನಾನು ಹಾಕ್ತಾಯಿದ್ದೆ ಪ್ಯಾಷನ್ ಫ್ರೂಟಿದ್ದು ಬೀಜ, ಆದರೆ ಅದು ಹುಟ್ಟಿ ಬರ್ತಾನೆ ಇರಲಿಲ್ಲ. ನನಗೆ ಪ್ಯಾಷನ್ ಫ್ರೂಟ್ ತಿನ್ನಲಿಕ್ಕೆ ತುಂಬ ಇಷ್ಟ. ಹಾಗಾಗಿ ನಾನು ಒಂದನ್ನು ಅದಕ್ಕಂತಲೇ ಇಟ್ಟು ನಾನು ಹಾಕ್ತಾಯಿದ್ದೆ. ಇನ್ನೊಮ್ಮೆ ಅದು ಹುಟ್ಟಿಸಬೇಕು ಅಲ್ಲ ಎಂತ ಹೇಳ್ತಾರೆ, ಗಿಡ ಹಾಕಬೇಕು ಅಂತ ಹೇಳಿ. ಹಾಗಾಗಿ ಅದನ್ನು ಎಷ್ಟು ಮೊಳಕೆಗೆ ಹಾಕಿದರೂ ಅದು ಬರ್ತಾನೆ ಇರಲಿಲ್ಲ. ಈ ಸಲ ಹಾಕಿದ್ದನ್ನು ಎರಡು ಫ್ರೂಟನ್ನು ಹಾಕಿದೆ, ಎರಡರದ್ದು ಫುಲ್ ಬಂದಿತ್ತು ಆಯಿತಾ. ಹಾಗೆ ನಾನು ಅದನ್ನು ಅಲ್ಲಲ್ಲಿ ನೆಟ್ಟಿದ್ದೇನೆ. ಈ ನಾಯಿದು ಗುಡಿದು ಎರಡೂ ಸೈಡಲ್ಲಿ ಕೂಡ, ಒಂದು ಪಾಟಲ್ಲಿ ಒಂದು ನೆಲದಲ್ಲಿ. ಅದಕ್ಕೆ ಇದುಂಟಲ್ಲ, ಅದು ನಮ್ಮ ಇದರಲ್ಲಿ ಮೊಂಟೆ ಅಂತ ಹೇಳ್ತಾರೆ, ಅದು ಗ್ರಾಸ್ ಹಾಪರ್ ರೀತಿಯಲ್ಲಿ ಒಂದಿರ್ತದೆ, ಅದು ಬ್ರೌನ್ ಕಲರ್. ಇದು ಗ್ರಾಸ್ ಹಾಪರ್ ಗ್ರೀನ್ ಕಲರ್ ಅಲ್ಲ, ಇನ್ನೊಂದಿರ್ತದೆ ಅದೇ ರೀತಿಯ ಒಂದು ಹಾಪರ್ ರೀತಿಯಲ್ಲಿ. ಅದು ಬಂದು ತಿಂದು ಹೋಗೋದಾಯ್ತು, ತಲೆಯನ್ನೇ ಕಟ್ ಮಾಡಿ ತಿನ್ನೋದು. ಹಾಗಾಗಿ ಅದು ಬೆಳೀತಾನೇ ಇಲ್ಲ. ನನಗೆ ಅದೇ ಒಂದು ತಲೆ ಬಿಸಿ, ಇದು ಸ್ವಲ್ಪನಾದರೂ ಮೇಲೆ ಬರಲಿಕ್ಕೆ ಬಿಟ್ಟಿದ್ರೆ ಅಂತ ಹೇಳಿ. ಇವನ್ ನೋಡಿ ನಮ್ಮ ನಾಯಿ. ಇವನಿಗೆ ಅಲ್ಲಿರುವಾಗ ಟೈಗರ್ ಅಂತ ಕರಿತಾ ಇದ್ವಿ, ಇಲ್ಲಿರುವಾಗ ರಾಕಿ ಅಂತ ಕರೆಯೋದಾಯ್ತು. ಅಂದರೆ ಆಗೆಲ್ಲ ಮುಂಚೆ ಎಲ್ಲ ತುಂಬ ಇದಿತ್ತು, ಎಂತ ನಾಯಿಗಳು ತುಂಬ ಇತ್ತು ನಮ್ಮ ಮನೆಯಲ್ಲಿ. ಈಗ ನಾಯಿಗಳ ಮೇಲೆ ಇಂಟ್ರೆಸ್ಟ್ ಕೂಡ ಇಲ್ಲ. ಹಾಗೆ ಈಗ ನಾಯಿಗಳನ್ನು ಸಾಕೋದು ಕೂಡ ಹಾಗೆಯೇ, ಹೊಟ್ಟೆಗೆ ತಿನ್ನೋದಿಲ್ಲ. ಅವರಿಗೆ ಆಗಬೇಕು ನಾನ್ ವೆಜ್ ಇಲ್ಲದಿದ್ದರೆ ತಿನ್ನೋದೇ ಇಲ್ಲ. ನೋಡಲಿಕ್ಕೆ ಹಾಗೆ ಸಪುರ ಕಾಣ್ತಾನಲ್ಲ, ಅವನಿಗೆ ಆಗಬೇಕು ನಾನ್ ವೆಜ್ ಆಯಿತಾ. ಅವನು ನಾನ್ ವೆಜ್ ಇಲ್ಲದೆ ತಿನ್ನೋದೇ ಇಲ್ಲ. ಮೀನೆಲ್ಲ ಆಗೋದಿಲ್ಲ, ಏನಾದರೂ ಮಾಂಸ ಅಂಥದ್ದೇ ಆಗಬೇಕು. ಹಾಗೆ ನಾನು ಗಾರ್ಡನನ್ನು ಹಾಗೆ ತೋರಿಸ್ತಾ ಇದ್ದೇನೆ ಅಷ್ಟೇ, ಏನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನೋಡಿ, ಇದು ಬೀಟಲ್ ಲೀಫ್, ಎಲೆ ಅಡಿಕೆದು ತಿಂತಾರಲ್ಲ ಆ ಎಲೆ. ಅದೀಗ ಮಳೆ ಬಂದ ನಂತರ ಸ್ವಲ್ಪ ಇಂಪ್ರೂವ್ ಆಗಿದೆ. ಮತ್ತು ಇದೆಲ್ಲ ಹೆಚ್ಚಾಗಿರುವಂಥದ್ದು ಈ ಕ್ರಾಟನ್ ಅಂತ ಹೇಳ್ತಾರಲ್ವ, ಕ್ರಾಟನ್ ಅದರದ್ದು ಗಿಡಗಳಾಯಿತಾ. ಮತ್ತು ಪಪ್ಪಾಯ ಆಗಿದೆ, ಪಪ್ಪಾಯದು ಗಿಡಗಳು ಮತ್ತು ಮರಗಳು. ಮತ್ತು ಇದು ಅಲ್ಲಲ್ಲಿ ಅಲಸಂದೆ ಬೀಜವನ್ನು ಹಾಕಿದ್ದಾರೆ. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಇದು ಕಾಳಿದು ಹೆಸರು ಗೊತ್ತಿಲ್ಲ ಅಂತ ಹೇಳಿ. ನಾನು ಎನಿಸಿದ್ದು ಅದು ಸೋಯಾ ಕಾಳು ಅಂತ ಹೇಳಿ, ಸೋಯಾಬೀನಿದು ಕಾಳಂತ. ಮತ್ತು ತುಂಬ ಜನ, ನನಗೊಂದು 2-3 ಜನ ಹೇಳಿದ್ದು ನಾನು ನೋಡಿದೆ, ಅದು ಅಲಸಂದೆ ಕಾಳು ಅಂತ ಹೇಳಿ. ನನಗೆ ಗೊತ್ತಿರಲಿಲ್ಲ ಆಯಿತಾ. ಅಲಸಂದೆ ಕೂಡ ಇರ್ಬೋದು, ಕೊಂಕಣಿಯಲ್ಲಿ ಅಲಸಂದೆ ಅಂತ ಹೇಳ್ಬೋದು, ಬಟ್ ಕನ್ನಡದಲ್ಲಿ ಅದನ್ನು ಸೋಯಾ ಅಂತ ಹೇಳಿದಾಗೆ ನನಗೆ ನೆನಪು, ಸರಿ ಗೊತ್ತಿಲ್ಲ. ಯಾವುದಾದ್ರೆ ಏನು ಹೆಲ್ತಿಗೆ ಒಳ್ಳೆಯದು, ತಿಂದರೆ ಆಯ್ತಲ್ಲ ಅಂತ ಹೇಳಿ. ಮತ್ತು ಇಲ್ಲಿ ಕುಂಬಳಕಾಯಿದು ಗಿಡ, ಇದು ಕಬ್ಬು ಹಸ್ಬೆಂಡ್ 1 ವಾರ ಹಿಂದೆ ತಂದಿಟ್ಟಿದ್ರು. ಅದು ನೆಡಲಿಕ್ಕೆ ಬೇಡ ಹೇಳಿದ್ರತ್ತೆ, ಜಾಗ ಇಲ್ಲ ಅಂತ ಹೇಳಿ. ಮತ್ತು ನಾನು ತಂದು ಹಾಗೆಯೇ ಚುಚ್ಚಿ ಇಟ್ಟದ್ದು 1 ವಾರ ನಂತರ, ಆದರೂ ಹುಟ್ಟಿದೆ. ಇದುಂಟಲ್ಲ, ಇದು ಡ್ರಮ್ ಸ್ಟಿಕ್ ಇದೆ ಆಯಿತಾ, ಗಿಡ ಡ್ರಮ್ ಸ್ಟಿಕ್. ಇದು ಮರ ಆಗಿತ್ತಿದು, ಗಾಳಿಗೆ ಅಡ್ಡ ಬಿದ್ದಿತ್ತು. ಯಾಕಂದರೆ ನಮ್ಮದು ಇಲ್ಲಿ ಮಣ್ಣು, ನಮಗೆ ಕಂಬ ಕೊಡಲಿಕ್ಕೆ ಕಂಬ ಎಲ್ಲ ಏನಿಲ್ಲ ಇಲ್ಲಿ. ಕಂಬ ತರಬೇಕಾದ್ರೆ ನಮ್ಮ ಹಳೆ ಮನೆ ಹತ್ರನೇ ಹೋಗಬೇಕು. ಹಾಗೆ ಅದಕ್ಕೆ ಭಾರ ಜಾಸ್ತಿ ಆಗಿ ಅದು ಅಡ್ಡ ಬಿದ್ದಿತ್ತು. ಹಾಗೆ ಅದನ್ನು ಕಟ್ ಮಾಡಿ ನಾನು ಅದರ ತಲೆಗೆ ಟೊಪ್ಪಿ ಹಾಕಿ, ಈಗ ಹೊಸ ಶೂಟ್ಸ್ ಅದಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದರದ್ದು ಕೂಡ ತಲೆ ಕಟ್ ಮಾಡಲಿಕ್ಕೆ ಉಂಟು. ಈಗ ಒಮ್ಮೆಗೆ ಸಾರಿಗೆಲ್ಲ ಉಂಟಲ್ಲ, ತುಂಬ ಸೊಪ್ಪು ಉಂಟಲ್ಲ, ಹಾಗಾಗಿ ಇದನ್ನು ಕಟ್ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ವೀಕಲ್ಲಿ ಇದನ್ನು ಕೂಡ ಕಟ್ ಮಾಡಿದರೆ ತಲೆಗೆ ಕೂಡ ಹಾಗೆ ಕಟ್ಟಿ ಕೊಡೋದು. ಮಳೆಯಲ್ಲಿ ಅದಕ್ಕೆ ಅಂದರೆ ಬುಡದ ಮಣ್ಣು ಕೂಡ ಇದು ಅಂದರೆ ಇದಿರ್ತದೆ ಅಲ್ವಾ, ಎಂತ ಹೇಳ್ತಾರೆ, ಸಾಫ್ಟ್ ಆಗ್ತದಲ್ಲ, ಆಗ ಅಡ್ಡ ಬೀಳುವಂಥದ್ದು ಜಾಸ್ತಿ ಆಯಿತಾ. ಡ್ರಮ್ ಸ್ಟಿಕ್ಕಿಗೆ ಜಾಸ್ತಿ ಬಲ ಇರೋದಿಲ್ಲ. ಹಾಗಾಗಿ ಇಲ್ಲೆಲ್ಲ ಕೆಲವೊಂದು ಫ್ರೂಟ್ ಗಿಡಗಳು, ಅದು ವೆನಿಲ್ಲಾ ಬೀನ್ ಅಂತ ಹೇಳ್ತಾರಲ್ಲ, ಐಸ್ ಕ್ರೀಮ್ ಗಿಡ ಅಂತ ಹೇಳಿ, ಅದರದ್ದೊಂದು ಫ್ರೂಟೆಲ್ಲ ನಾನು ತಿಂದಿಲ್ಲ. ಇದು ಸ್ವಲ್ಪ ಅರಶಿಣದ ಗಿಡ ತಂದು ಹಾಕಿದ್ದಾರೆ ಅತ್ತೆ. ಇದು ಗಾರ್ಡನ್ ಇದೆಲ್ಲ ಕೆಲಸಗಳು ಅವರೇ ಮಾಡೋದಾಯ್ತಾ, ಅತ್ತೆ ಮಾವ. ಹಾಗೆ ಹೊರಗಿಂದ ಕರೆದು ಕೂಡ ಮಾಡಿಸ್ತಾರೆ. ಹಾಗೆ ನಾನು ಹೆಚ್ಚಾಗಿ ನಾನಂದರೆ ನನಗೆ ಇಂಟ್ರೆಸ್ಟ್ ಉಂಟಾದರೆ ನನಗೆ ನನ್ನ ಬೇಸಿಕ್ ಕೆಲಸಗಳು ಮಾಡಲಿಕ್ಕೆ ನನಗೆ ಟೈಮ್ ಸಾಕಾಗೋದಿಲ್ಲ. ಹಾಗಂತೇಳಿ ನಾನು ಬರೋದೇ ಇಲ್ಲ ಅಂತ ಇಲ್ಲ, ಬರ್ತೇನೆ. ಕೆಲವೊಂದು ಗಿಡಗಳ ಬುಡಕ್ಕೆ ಮಣ್ಣು ಹಾಕಲಿಕ್ಕೆ, ನೀರು ನಿಂತರೆ ಅದಕ್ಕೆ ಚರಂಡಿ ಮಾಡಿ ಕೊಡಲಿಕ್ಕೆ, ಚರಂಡಿಗೆ ನೀರು ಕರೆಕ್ಟಾಗಿ ಹೋಗುವಾಗೆ, ಗಿಡದ ಬುಡದಲ್ಲಿ ನೀರು ನಿಂತರೆ ಎಲ್ಲ ಆಗೋದಿಲ್ಲಲ್ಲ, ಅಂಥ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ನಾನು ಬರ್ತಾ ಇರ್ತೇನೆ. ಎಷ್ಟಾಗ್ತದೆ ಅಷ್ಟು ಮಾಡುವಂಥದ್ದು, ಜಾಸ್ತಿ ನನಗೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನನಗೆ ಕಷ್ಟ ಆಗ್ತದೆ, ಪೆಲ್ವಿಕ್ ಮಸಲ್ ನಂದು ತುಂಬ ವೀಕ್ ಇದೆ. ಹಾಗಾಗಿ ಇಲ್ಲಿ ನಾನು ನಿಂಬೆ ತೋರಿಸಿದೆ ಅಲ್ಲ, ಅದು ಸೀಡ್ಲೆಸ್ ಲೆಮನ್ ಆಯಿತಾ. ಮತ್ತು ಇದು ಆಮ್ಲದು 2 ಗಿಡ ಇದೆ. ಇದೊಂದು ಜಾಕ್ ಫ್ರೂಟ್ ಇದು ಗಿಡ. ಜಾಸ್ತಿ ಎಲ್ಲ ಎಂತ ಇಲ್ಲ, ಸ್ಪೆಷಲ್ ಗಿಡಗಳೆಲ್ಲ ಏನಿಲ್ಲ. ಲಿಚ್ಚಿದಿದೆ, ರಂಬುಟನ್ ಇದಿದೆ. ಹಾಗೆ ಮತ್ತು ಇದು ಒಂದು ತೆಂಗಿನ ಮರ. ಅದರ ಸೈಡಲ್ಲಿರೋದು ಸುವರ್ಣಗೆಡ್ಡೆದು ಗಿಡ ಆಯಿತಾ. ಸುವರ್ಣಗೆಡ್ಡೆ ಎಲ್ಲಿ ತೆಗೆದು ಬಿಸಾಡಿದರೆ ಕೂಡ ಹುಟ್ಟಿ ಬರ್ತದೆ. ಹಾಗೆ ಮತ್ತು ಸ್ವಲ್ಪ ಎಲ್ಲ ಇದು ಹೂವಿನ ಗಿಡಗಳು. ಮತ್ತು ಇಲ್ಲಿ ಎಲ್ಲ ಇದು ಬೆಂಡೆದು ಗಿಡ ಹಾಕಿದ್ದಾರೆ ಅತ್ತೆ. ಬೆಂಡೆದು ಗಿಡ 1-2 ದಿನ ಹಿಂದೆ ಉಂಟಲ್ಲ, ಕೈಯಲ್ಲಿ ತೆಗೆದು ತಗೊಂಡು ಬಂದಿದ್ದೆ ನಮ್ಮ ಡೇಲನ್ನು. ನಾನು ಮತ್ತೆ ಪುನಃ ಹೋಗಿ ಅಲ್ಲಿ ಒಂದು ಗುಂಡಿ ಮಾಡಿ ಅದರಲ್ಲೇ ನೆಟ್ಟಂಥದ್ದು. ಅತ್ತೆ ಮಾವನಿಗೆ ಗೊತ್ತೇ ಇಲ್ಲ ಅದನ್ನು ಕಿತ್ತು ತಂದಿದ್ದು ಅಂತ ಹೇಳಿ. ಅದಂದರೆ ಬೂದಿ ಹಾಕಿದರೆ ಸೈಡಲ್ಲಿ, ಹಾಗೆ ಅದನ್ನು ನೋಡುವಾಗ ಅವನಿಗೆ ಖುಷಿ ಆಯಿತು ಕಾಣ್ತದೆ, ಬೂದಿ ಮಧ್ಯದಲ್ಲಿ ಗಿಡ ಅಂತ ಕಿತ್ತು ತಗೊಂಡು ಬಂದಿದ್ದ. ಮತ್ತು ಇದುಂಟಲ್ಲ,
ಅಲ್ಲಿ ಈಗ ತೋರಿಸಿದ್ದಲ್ಲ ಅದರಲ್ಲಿ ಮಲ್ಬರಿದು ಗಿಡ ಇತ್ತಲ್ಲ, ಅದರ ಗೆಲ್ಲನ್ನು ಕಟ್ ಮಾಡಿದಾಗ ಇಲ್ಲಿ ಜಾಗ ಖಾಲಿ ಇತ್ತು ಅಂತ ಹೇಳಿ ಹಸ್ಬೆಂಡಿದ ಅಣ್ಣ ಹೇಳಿದ್ರು, ಇಲ್ಲಿ ಒಂದೆರಡು ಗೆಲ್ಲನ್ನು ಚುಚ್ಚಿಟ್ರೆ ಒಳ್ಳೆಯದು ಅಂತ. ಜೋರು ಮಳೆ ಕೂಡ ಬರ್ತಿತ್ತು, ಹಾಗೆ ನಾನು ರೋಡ್ ಸೈಡಲ್ಲಿ ದನಗಳಿಗೆ ಸೊಪ್ಪು ಹಾಕುವಂತ ಹೋಗುವಾಗ ಅದರಲ್ಲಿಂದ 2 ಕಡ್ಡಿ ಚುಚ್ಚಿಟ್ಟದ್ದು, ಅದು ಕೂಡ ಹುಟ್ಟಿದೆ ಆಯಿತಾ. ಈ ಸೈಡಲ್ಲಿ ಹೆಚ್ಚು ಹೂವಿನ ಗಿಡನೇ ಇರೋದು, ಇಲ್ಲಿ ಫ್ರೂಟ್ ಇದೇನಿಲ್ಲ, ಕಾಟನ್ ಗಿಡಗಳು ಮಾತ್ರ. ಸೊ ಈ ರೀತಿ ಇದೆ ಆಯಿತಾ ನಮ್ಮ ಅಂಗಳ. ಅದರ ಸುತ್ತಮುತ್ತ ಬಾಳೆ ಗಿಡ, ಅದು ಇದುಂಟಲ್ಲ ಡ್ರಮ್ ಸ್ಟಿಕ್, ಇದು ಹಾಗೆ ಸ್ವಲ್ಪ ಎಲ್ಲ ಉಂಟು, ನಮ್ಮ ಅಗತ್ಯಕ್ಕೆ ಬೇಕಾದಷ್ಟು ಉಂಟು. ಹಾಗೆ ನಮ್ಮ ಕಿಚನ್ ವೇಸ್ಟ್ ಎಲ್ಲ ನಾವು ಇದಕ್ಕೆ ಹಾಕುವಂಥದ್ದು. ಕಿಚನ್ ವೇಸ್ಟ್ ಎಷ್ಟು ಜನ್ರೇಟ್ ಆಗ್ತದೆ ಅಲ್ಲ, ಡೈಲಿ ಒಂದೊಂದು ಸರಿ 2 ಡಬ್ಬಿ ತೆಗೆದು ಬಿಸಾಡಬೇಕಾಗಿ ಬರ್ತದೆ, ಅಷ್ಟು ಕಿಚನ್ ವೇಸ್ಟ್ ಇರ್ತದೆ. ಈ ರೀತಿ ಇದೆ. ಈ ಒಂದು ಬುಷಿ ಗಿಡ ಉಂಟಲ್ಲ, ಹೀಗಿದೆ ಗಿಡ ಫಸ್ಟ್ ಚಟ್ಟಿಯಲ್ಲಿ ಕೂಡ ಇದ್ದದ್ದು, ಈ ಫಸ್ಟ್ ಚಟ್ಟಿಯಲ್ಲಿ ಅದೇ ಇದ್ದದಾಯ್ತು, ಅದರದ್ದು ಹೋಯಿತು ಅದು. ಹಾಗಾಗಿ ನಾನು ಆ ಲಾಸ್ಟಲ್ಲಿರುವ ಗಿಡದ ಹಾಗೆಯೇ ಇಲ್ಲಿಗೂ ಕೂಡ ಇನ್ನೊಂದು ಗಿಡವನ್ನು ಹಾಕಿದ್ದೇನೆ. ಈಗ ಸದ್ಯಕ್ಕೆ ಮಕ್ಕಳು ದೊಡ್ಡವರಾಗೋ ತನಕ ನನಗೆ ಬೇರೆ ಏನು ಕೂಡ ಪ್ಲ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಇಷ್ಟನ್ನೇ ಮಾಡುವಂಥದ್ದು, ಎಷ್ಟಾಗ್ತದೆ ಅಷ್ಟು. ಮತ್ತು ಆಗಾಗ ಈ ರೀತಿ ಕಡ್ಡಿಗಳು, ದಾಸವಾಳದ ಹೂ ಆಗಿದ್ದು ಉಳಿದಂಥ ಕಡ್ಡಿಗಳು ಉಂಟಲ್ಲ, ಅದನ್ನೆಲ್ಲ ಟೈಮ್ ಸಿಗುವಾಗ ಹೀಗೆ ಸಿಯೋನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೇಳಿ ವೆಯ್ಟ್ ಎಲ್ಲ ಮಾಡುವಾಗ ಆಗಾಗ ಆ ಕಡ್ಡಿಗಳನ್ನೆಲ್ಲ ಮುರಿದು ಮತ್ತು ಹಣ್ಣಾದ ಎಲೆಗಳನ್ನೆಲ್ಲ ತೆಗೆದು ಕೊಡುವಂಥದ್ದು. ಆಗ ಸ್ವಲ್ಪ ಅದಕ್ಕೆ ಕೂಡ ಅಂದರೆ ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತದೆ ಗಿಡ. ನೀವು ಯಾವುದಾದ್ರೂ ಗಿಡಗಳನ್ನೆಲ್ಲ ನೆಡ್ತಾ ಇದ್ದೀರಾ, ಸ್ಪೆಷಲಿ ನೀವೀಗ ಪುದೀನ ತಂದು ನೆಡಲಿಕ್ಕೆ ನಿಮಗೆ ಬೇಕಾದರೆ ಪುದೀನ ತಂದು ನೀವು ಡೈರೆಕ್ಟಾಗಿ ಪುದೀನದು ಬೇರುಂಟಂತ ಹಾಗೆಯೇ ಎಲೆ ಸಮೇತ ನೆಡಬಾರ್ದು. ಆಗ ಗಿಡ ಏನು ಮಾಡ್ತದೆ ಅಂತ ಹೇಳಿದರೆ, ಅದರ ಎಲೆಗಳಿಗೆ ನ್ಯೂಟ್ರಿಯೆಂಟ್ಸನ್ನು ತಲುಪಿಸಲಿಕ್ಕೆ ಅದರ ಮೈಯಲ್ಲಿರುವಂಥ ಎಲ್ಲ ಎನರ್ಜಿಯನ್ನು ಎಲೆಗಳಿಗೆ ಹಾಕಿ ಬಿಡ್ತದೆ. ಎಲೆಗಳು ಕೂಡ ಎನರ್ಜಿಯನ್ನು ತೆಕ್ಕೊಂಡು ಸ್ವಲ್ಪ ದಿನ ಗ್ರೀನ್ ಇದ್ದು ಮತ್ತೆ ಬಿದ್ದು ಹೋಗಿ ಬಿಡ್ತದೆ. ಹಾಗಾಗಿ ನೀವು ತಂದ ಕೂಡಲೇ ಅದರ ಎಲೆ ಎಲ್ಲ ತೆಗಿಬೇಕು, ಕಂಪ್ಲೀಟಾಗಿ ಎಲೆಯನ್ನು ತೆಗೆದು ಜಸ್ಟ್ ಅದರ ತುದಿ ಮಾತ್ರ ಇರಬೇಕು, ಮತ್ತು ಅದರಲ್ಲಿರುವಂಥ ಬೇರುಗಳು ಅದಷ್ಟನ್ನು ಮಾತ್ರ ಬಿಟ್ಟು ನೀವು ನೆಟ್ಟು ನೋಡಿ, ನಿಮ್ಮ ಪುದೀನ ಚೆನ್ನಾಗಿ ಬರ್ತದೆ. ಯಾಕೆಂದರೆ ಅದು ತನ್ನನ್ನು ತಾನು ಉಳಿಸ್ಕೊಳ್ಳಿಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದರಲ್ಲಿರುವ ಎನರ್ಜಿ ಎಲ್ಲ ಅದಕ್ಕೆ ಹಾಕ್ತದೆ, ಅದರ ಎಲೆಗಳಿಗೆ ಸಾಕೋದಿಲ್ಲ. ಯಾಕಂದರೆ ನಾವು ಅದ್ರ ತಾಯಂದ್ರಾದರೂ ಈಗ ಮಕ್ಕಳಿಗೆ ಹೊಟ್ಟೆ ಕೊಡುವಾಗ ನಾವು ಊಟ ಮಾಡಲಿಲ್ಲಾದರೂ ಮಕ್ಕಳನ್ನು ಸಾಕಲಿಕ್ಕೆ ನೋಡ್ತೇವಲ್ಲ ಫಸ್ಟ್, ಅವರ ಹೊಟ್ಟೆಯನ್ನು ತುಂಬಿಸಲಿಕ್ಕೆ. ಹಾಗೆಯೇ ಗಿಡಗಳು ಕೂಡ ವರ್ಕ್ ಆಗೋದು. ಹಾಗೆ ಮಲ್ಬರಿದು ಕೂಡ ನಾನು ಎಲ್ಲದರದ್ದು ಎಲೆಯನ್ನು ತೆಗೆದು ಕೊಟ್ಟಿದ್ದೆ, ಹಾಗೆ ಅದು ಅದರ ಗ್ರೋತಿಗೆ ಕಾನ್ಸಂಟ್ರೇಟ್ ಮಾಡಿ ರೂಟಿಂಗಿಗೆ ಸ್ಟಾರ್ಟ್ ಆಗಿದೆ. ರೂಟ್ಸ್ ಬಂದಿರ್ಬೋದು ಕೆಳಗೆ. ಹಾಗೆ ನಮ್ಮ ಸಿಯೋನ್ ಕೂಡ ಬಂದಿದ್ದಾನೆ, ಅವನಿಗೆ ಇವತ್ತು ಎಕ್ಸಾಮ್ ಇತ್ತು. ಟ್ಯೂಸ್ಡೇ ಅವನಿಗೆ 3 ಎಕ್ಸಾಮ್ ಇತ್ತು, EVS ಕನ್ನಡ ಮತ್ತು ಡ್ರಾಯಿಂಗ್. ಅವನದು ಪಪ್ಪಾಯ ಡ್ರಾಯಿಂಗ್ ಮಾಡಲಿಕ್ಕಿತ್ತು. ಇಲ್ಲಿ ಮನೇಲಿ ಎಷ್ಟು ಪಪ್ಪಾಯ ಆದರೂ ಅವನ ಪಪ್ಪಾಯ ಉಂಟಲ್ಲ ಅದರದ್ದು ಶೇಪ್ ಬೇರೆನೇ ಆಯ್ತು, ಅದು ಯಾವ ಆ್ಯಂಗಲಿಂದ ಕೂಡ ಪಪ್ಪಾಯ ಅಂತ ಕಾಣೋದಿಲ್ಲ. ಸ್ಕೂಲ್ ಕಷಾಲೆ एग्जाम कशाले बरे इलेगिना काले बरो नाही काले बरो नाही वो वही इवे स्टफ ಅಲ್ಲಿಗೆ ಪಟ್ಟಿ ಪಡ್ಸಿ. ಸೊ ಹೀಗೇನೆ ಆಯಿತಾ, ಯಾವ ದಿನ ಕೇಳಿ ಶಾಲೆ ಹೇಗಿತ್ತು ಅಂತ ಹೇಳಿ ಚೆನ್ನಾಗಿಲ್ಲ ಅಂತಲೇ ಹೇಳುವಂಥದ್ದು. ಏನು ಕೇಳಿದ್ರು ಸ್ಕೂಲ್ ಬಗ್ಗೆ ಅಂತ ಕೇಳಿದ್ರು ಕೂಡ ಚೆಂದ ಇಲ್ಲ, ಒಳ್ಳೆಯದಿಲ್ಲ ಅದೇ ಹೇಳೋದಾಯ್ತಾ. ಹಾಗೆ ನನಗೊಂದು ಕಾಮೆಂಟ್ ಬಂದಿತ್ತು, ಅದರ ಬಗ್ಗೆ ನನಗೆ ಅಡ್ರೆಸ್ ಮಾಡಲಿಕ್ಕಿತ್ತು, ನಾನಿಲ್ಲಿ ಕಾಮೆಂಟನ್ನು ಕೂಡ ಹಾಕಿರ್ತೇನೆ. ಈ ರೀತಿಯ ಒಂದು ಕಾಮೆಂಟ್ ಬಂದಿತ್ತು, ಇದಕ್ಕಿಂತ ಮುಂಚೆ ಕೂಡ ಇಂಥ ಕಾಮೆಂಟ್ ನನಗೆ ಬಂದಿದೆ ಆಯಿತಾ. ಅದಕ್ಕೆ ನಾನು ಇವತ್ತು ಅಡ್ರೆಸ್ ಮಾಡುವ ಅಂತ ಹೇಳಿ ಹಾಗೆಲ್ಲ ಹಾಗೆಯೇ ಬಿಟ್ಟುಬಿಟ್ಟೆ. ಈಗ ಹೇಳು ಅಂತ ಹೇಳಿ, ದುಡ್ಡು ಯಾಕೆ ಮಾಡಬಾರ್ದು ಅಂತ ನಾನು ಕೇಳುವಂಥದ್ದು ಆಯಿತಾ. ಯಾಕೆ ಅಂತ ಹೇಳಿದರೆ, ನೀವು ದುಡ್ಡಿರೋರ ಹತ್ರ ಅಲ್ಲ ಹೋಗಿ ಕೇಳುವಂಥದ್ದು, ದುಡ್ಡು ಇಲ್ಲದೇ ಇರೋರ ಹತ್ರ ಹೋಗಿ ಕೇಳಿ ನಿಮ್ಮ ಜೀವನದಲ್ಲಿ ದುಡ್ಡಿಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಹೇಳಿ. ದುಡ್ಡು ನಿಜ ಹೇಳ್ತೇನೆ, ನಾನೀಗ ಲೇಟ್ 20ಸಲ್ಲಿದ್ದೇನೆ. ನನಗೆ ಇವಾಗ 29 ಇಯರ್ಸ್ ಆಯಿತಾ, 29th ಇಯರ್ ಸ್ಟಾರ್ಟ್ ನಡೀತಾ ಇರುವಂಥದ್ದು. ಇನ್ನು 1 ಇಯರ್ ಒಳಗೆ ನಾನು ನವೆಂಬರ್ ಬಂದರೆ 29 ಕಂಪ್ಲೀಟ್ ಆಗಿ 30ಗೆ ಎಂಟರ್ ಆಗ್ತೇನೆ. ನನ್ನ 30th ಇಯರ್ 30ಸಿಗೆ ಹೋಗ್ತೇನೆ. ಸೊ ಇಷ್ಟು ವರ್ಷದಲ್ಲಿ ನಾನು ನನ್ನ ಪ್ರಕಾರ ನಾನು ಹೇಳೋದಂತ ಹೇಳಿದರೆ, ಬೆಸ್ಟ್ ಏನು ಅಂದರೆ, ನಾನಿಲ್ಲಿ ದಾಳಿಂಬೆಯನ್ನು ಹೇಗೆ ಈಸಿಲಿ ಓಪನ್ ಮಾಡೋದಂತ ತೋರಿಸ್ತಾ ಇದ್ದೇನೆ ಆಯಿತಾ, ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ. ಬಟ್ ನಾನು ಹೇಳೋದನ್ನು ಕೂಡ ಕೇಳಿ. ದುಡ್ಡು ಮಾಡ್ತೇನೆ, ಆದರೆ ನಾನು ಯಾರ ಮನೆಗೆ ಹೋಗಿ ಕದೀತಾ ಇಲ್ಲ. ಯಾರಾದರೂ ಮಲಗಿದಾಗ ಅವ್ರದ್ದು ಗೋಡ್ರೇಜಿಂದ ಹಣ ಕದಿಯೋದ ಅಥವಾ ಯಾರ್ದಾದ್ರೂ ಚಿನ್ನ ಕದ್ದು ನಾನು ಅಡ ಇಡೋದ, ಯಾವುದು ಕೂಡ ಮಾಡ್ತಾ ಇಲ್ಲ. ನಾನು ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಕೆಲಸ ಮಾಡಿ ಹಣ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಮ್ದು ಯಾರ್ದು ಮನೆಗೆ ಬಂದು ನಾನು ಕದೀತಾ ಇಲ್ಲ ಆಯಿತಾ.
ಮತ್ತು ಒಂದು ಹೆಣ್ಣು ಸ್ವಲ್ಪ ದುಡ್ಡು ಮಾಡ್ತಾಳೆ ಅಂತ ಹೇಳಿದ ಕೂಡಲೇ ಯೂಶ್ವಲಿ ಮೇಲ್ ಈಗೋ ಹರ್ಟ್ ಆಗ್ತದೆ. ಒಬ್ಬ ಮೇಲ್ ಇರ್ಬೋದು, ಮೇ ಬಿ ಅದು ಐಡಿಯಲಿ ಗೊತ್ತಾಗೋದಿಲ್ಲ. ಹಾಗಾಗಿ ಇರ್ಬೋದು ಹಾಗೆ ಹಾಕಿರುವಂಥದ್ದು, ಹೇಳಲಿಕ್ಕಾಗೋದಿಲ್ಲ. ಈಗ ಹೆಣ್ಣಿಗೆ ಹೆಣ್ಣೇ ಶತ್ರು ಅಲ್ಲ, ಹಾಗಾಗಿ ಹೆಣ್ಣು ಯಾರಾದರೂ ಹಾಕಿದ್ದು ಇರ್ಬೋದು ಕಾಮೆಂಟ್. ಆದರೆ ನಾನು ಹೇಳುವಂಥದ್ದು, ದುಡ್ಡು ಯಾಕೆ ಇಂಪಾರ್ಟೆಂಟ್ ಅಲ್ಲ. ಇವಾಗ ನೋಡಿ, ನಿಮ್ಮ ಹತ್ರ ದುಡ್ಡಿದೆ, ನೀವು ನಿಮ್ಮ ಮಗುವಿಗೆ ಏನಾದರೂ ಬೇಕು, ನಿಮ್ಮ ಮಗು ಈಗ ನಿಮ್ಮದು ಮಗುವಿದೊಂದು ಬರ್ಡೇ ಬಂತು, ಒಂದು 4 ವರ್ಷದ ಬರ್ಡೇ ಬಂತು, ಮಗುವಿಗೊಂದು ಒಳ್ಳೆ ಬೇಕ್ರಿ ಮುಂದೆ ಹೋಗುವಾಗ ಒಂದು ಚಂದದ ಕೇಕ್ ಕಾಣಿಸ್ತು, ಡಾಲಿದೆಲ್ಲ ಕೇಕ್, ನೀವು ತೆಗೆದುಕೊಡಿ ಅಂತ ಹೇಳಿ ಕೇಳ್ತದೆ ಮಗು. ನೀವು ಸೀದಾ ಬೇಕ್ರಿ ಹತ್ರ ಹೋಗಿ ಅದಕ್ಕೆ ಎಷ್ಟು ಅಂತ ಕೇಳುವಾಗ 4,000 ಅಂತ ಹೇಳಿದರೆ, ನೀವು ಇಡೀ ತಿಂಗಳಲ್ಲಿ ಅರ್ಧ ಸಂಬಳನೇ ನಿಮ್ಮದು 4,000 ಆದರೆ ನಿಮಗೆ ಆ 4,000ದ ಕೇಕನ್ನು ಮಗುವಿಗೆ ಕೊಡಿಸ್ಲಿಕ್ಕೆ ಆಗ್ತದಾ? ಜಸ್ಟ್ ನಾನು ಹೇಳುವಂಥದ್ದಷ್ಟೇ ಎಕ್ಸಾಂಪಲ್. ಆಗ ನೀವೇನು ಹೇಳ್ತೀರಾ, ಇದು ಬೇಡ, ಬೋಸ್ ಇದು ಬೋಸ್ ಇದು ನೀವು ಏನು ಹೇಳ್ತೀರಾ, ಈ ಕೇಕ್ ಬೇಡ, ನಾವು ಯಾವುದಾದ್ರೂ ಬೇರೆ ತೆಕ್ಕೊಳ್ಳುವ ಅಂತ ಹೇಳ್ತೀರಾ. ನೀವೇನು ಮಾಡ್ತೀರಾ, ಆಗ ಕಾಂಪ್ರಮೈಸ್ ಮಾಡ್ತೀರಾ. ನಿಮಗೆ ಯಾವುದೇ ಥಿಂಗ್ಸಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಬೇಡ, ನೀವು ಕಾಂಪ್ರಮೈಸ್ ಆಗಲಿಕ್ಕೆ ಬೇಡ, ನಿಮ್ಮ ಮಗುವಿಗೆ ಕೂಡ ಕಾಂಪ್ರಮೈಸ್ ಮಾಡಲಿಕ್ಕೆ ಬೇಡ ಅಂತ ಇದ್ದರೆ ನೀವು ಏನು ಮಾಡ್ತೀರಾ, ಅವರ ನೀಡ್ಸನ್ನು ಮೀಟ್ ಮಾಡಲಿಕ್ಕೆ ನೋಡ್ತೀರಲ್ವ. ಈಗ ನಾನು ನನ್ನ ಮಕ್ಕಳಿಗೆ ಮೊದಲು ಗಮ್ಮಿಸ್ ಕೊಡ್ತಾ ಇದ್ದೆ, ನಾನೊಂದು 1-2 ವರ್ಷ ತನಕ ಗಮ್ಮಿಸನ್ನು ಕೊಟ್ಟಿದ್ದೇನೆ. ಈಗ ನಾನು ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ನನಗೇನಾಗ್ತದೆ ಅಂತ ಹೇಳಿದರೆ, ಈಗ ಮಕ್ಕಳು 3 ಆದರೂ ನನಗೆ ಕೂಡ ಕೆಲವೊಂದು ಥಿಂಗ್ಸಲ್ಲಿ ನಾನು ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ತೇನೆ. ಅಂದರೆ ಅವರ ಫುಡ್ಡಿಗಾಗಿರ್ಬೋದು, ಈಗ ನನಗೆ ಯೂಶ್ವಲಿ ಡೈಪರ್ಸಿಗೆ ನಿಯರ್ಲಿ 3,000-4,000 ಆ ರೀತಿಯಲ್ಲಿ ಆಗ್ತದೆ. ಕ್ಲಾತ್ ಡೈಪರನ್ನು ಯೂಸ್ ಮಾಡಿ ಕೂಡ, ಯಾಕೆಂದರೆ ಇಬ್ಬರು ಚಿಕ್ಕವರಿದ್ದಾರೆ ನನಗೆ. ಸೊ ಆ ರೀತಿಯಲ್ಲಿ ನಾನು ಅವ್ರದ್ದೆಲ್ಲ ನೀಡ್ಸನ್ನು ಮೀಟ್ ಮಾಡ್ತಾ ಹೋಗುವಾಗ, ಯಾಕೆ ನಾನು ಈ ಒಂದು ಮನಿ ಬಗ್ಗೆ ಥಿಂಕ್ ಮಾಡಬಾರ್ದು, ನಾನು ಯಾಕೆ ದುಡಿಬಾರ್ದು. ನಾನು ದುಡ್ಡು ಮಾಡಿದರೆ ನನಗೆ ಬೇರೆಯವ್ರ ಹತ್ರ ಹಣ ಕೇಳಬೇಕಂತ ಇಲ್ಲ. ನನಗೆ ಕೇಳಿದರೆ ನನ್ನ ಹಸ್ಬೆಂಡ್ ಕೊಡೋದಿಲ್ಲ ಅಂತ ಹೇಳೋದೂ ಇಲ್ಲ. ಆದರೆ ಯೂಶ್ವಲಿ ನಾನು ಹೇಳುವಂಥದ್ದು, ಈಗ ನಮ್ಮ ಕೈಯಲ್ಲಿ ಒಂದು 10 ರೂಪಾಯಿ ಇದೆ ಆದರೆ ನಮಗೆ ಬೇರೆಯವ್ರ ಹತ್ರ ಕೈ ಚಾಚಬೇಕಂತ ಇಲ್ಲ ಅಲ್ಲ. ಧೈರ್ಯವಾಗಿ, ಈಗ ನಾಳೆ ನಾವಿರುವ ಮನೆಯಿಂದ ನನಗೆ ಈಗ ಹೊರಗೆ ಹಾಕಿದ್ರು ಅಂತಲೇ ಅಂದ್ಕೊಳ್ಳಿ, ನನ್ನ ಹತ್ರ ಒಂದು 10-20 ಸಾವಿರ ಇದೆ ಆದರೆ ನನಗೆ ಅರ್ಜೆಂಟಿಗೆ ಒಮ್ಮೆ ಒಂದು ಸ್ವಲ್ಪ ದಿನಕ್ಕಾದರೂ ಜೀವನ ತೆಗಿಲಿಕ್ಕೆ ನನ್ನ ಹತ್ರ ದುಡ್ಡು ಇರ್ತದೇ ಇಲ್ಲ. ಈಗ ನಿಮ್ಮಲ್ಲಿ ಈಗೆಲ್ಲ ಮಾತಾಡೋದು ಯಾರು ಗೊತ್ತೇ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಮನೆಯದೆಲ್ಲ ಕೆಲಸ ಆದ ನಂತರ ಈ ರೀತಿ ಯೂಟ್ಯೂಬನ್ನು ನೋಡ್ತಾ, ಅವರಿಗಂತೂ ಕೆಲಸ ಇರೋದಿಲ್ಲ, ಬೇರೆ ಟೆನ್ಷನ್ ಇರೋದಿಲ್ಲ, ಈ ರೀತಿದೆಲ್ಲ ಕಾಮೆಂಟನ್ನು ಹಾಕುವಂಥದ್ದು. ಹೌದು, ನಾನು ಹೇಳ್ತೇನೆ, ಲೈಫಲ್ಲಿ ನೀವು ಏನು ಮಾಡದೇ ಇದ್ರೂ ಪರವಾಗಿಲ್ಲ, ದುಡ್ಡೊಂದು ಮಾಡಿ ಆಯಿತಾ. ದುಡ್ಡಿನಷ್ಟು ಇಂಪಾರ್ಟೆಂಟ್ ಯಾವುದಿಲ್ಲ. ದುಡ್ಡಿದ್ದರೆ ನಿಮಗೆ ಮರ್ಯಾದೆ ಉಂಟು, ದುಡ್ಡಿದ್ದರೆ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ದುಡ್ಡಿದ್ದರೆ ಮಾತ್ರ ನಿಮ್ಮನ್ನು ಮನುಷ್ಯ ಅಂತ ಹೇಳಿ ನಿಮ್ಮನ್ನು ಸೊಸೈಟಿಯಲ್ಲಾದರೂ ಕನ್ಸಿಡರ್ ಮಾಡುವಂಥದ್ದು ಆಯಿತಾ. ಇದು ನಾನು ಹೇಳ್ತಿರುವಂಥದ್ದು ಸತ್ಯ. ಈಗೆಲ್ಲ ಆಗಿನ ಕಾಲದಲ್ಲಿ ಆಯಿತು, ದುಡ್ಡಿಲ್ಲಾದರೂ ಪರವಾಗಿಲ್ಲ, ಮನುಷ್ಯತ್ವ ಇದೆ, ಮನುಷ್ಯ ಒಳ್ಳೆಯವರು ಅಂತ ಹೇಳಿ ಅವರನ್ನು ಚೆನ್ನಾಗಿ ಮಾಡಿ ನೋಡ್ಕೊಳ್ಳೋದು. ಆದರೆ ಈಗ ಹಾಗಲ್ಲ, ದುಡ್ಡಿದ್ದರೆ ಮಾತ್ರ. ಈಗ ನಿಮಗೆ ದುಡ್ಡಿದೆ ನಿಮ್ಮ ಹತ್ರ, ನಿಮ್ಮ ಹೆಸರಲ್ಲಿ ಇನ್ಶೂರೆನ್ಸ್ ಇದೆ ಆದರೆ ಈಗ ಅಂದರೆ ನಿಮ್ಗೆ ಯಾರು ಇಲ್ಲದೇ ಇದ್ದರೂ ನಿಮ್ಮ ಹೆಸರಲ್ಲಿ ಒಂದು 50 ಲಕ್ಷದ 1 ಕೋಟಿದ ಇನ್ಶೂರೆನ್ಸ್ ಮಾಡಿಸಿದ್ದೀರ ಆದರೆ ನಿಮ್ಮನ್ನು ನೀವು ಸಾಯೋ ತನಕ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಕೂಡ ಬರ್ತಾರೆ, ಗೊತ್ತಾ. ಈಗಂದರೆ ಈಗಿನ ಕಾಲನೇ ಹಾಗೆ. ಹಾಗಾಗಿ ದುಡ್ಡಿಗೆ ನೀವು ಆದಷ್ಟು ಇಂಪಾರ್ಟೆನ್ಸ್ ಕೊಡಿ. ನೀವು ಲೈಫಲ್ಲಿ ಏನು ಮಾಡಲಿಲ್ಲ ಆದರೂ ಪರವಾಗಿಲ್ಲ, ಏನು ನಿಮಗೆ ದೊಡ್ಡ ಹೆಸರು ಬರೆದಿದ್ರೂ ಪರವಾಗಿಲ್ಲ, ಬೇರೆಯವರಿಗೆ ನೀವು ಹೇಳಬೇಕಂತ ಇಲ್ಲ ನಿಮ್ಮ ಹತ್ರ ಅಷ್ಟು ದುಡ್ಡಿದೆ, ಇಷ್ಟು ದುಡ್ಡಿದೆ ಅಂತ ಹೇಳಿ ಆಗಾಗ ಅದರದ್ದು ಪ್ರೂಫ್ ಕೊಡಬೇಕಂತ ಇಲ್ಲ. ಆದರೆ ದುಡ್ಡು ಮಾಡಿ, ನಿಮಗೋಸ್ಕರ ಅಲ್ಲ ಆದರೂ ನಿಮ್ಮ ಮಕ್ಕಳಿಗೋಸ್ಕರ ಆದರೂ, ಅವರ ಹ್ಯಾಪಿನೆಸ್ಸಿಗೋಸ್ಕರ. ಈ ಕೇಕ್ ಅದೆಲ್ಲನೇ ಎಕ್ಸಾಂಪಲ್ ಕೊಟ್ಟದ್ದು, ಅದೆಲ್ಲ ಹ್ಯಾಪಿನೆಸ್. ನಿಜ ಹೇಳಬೇಕಂತ ಹೇಳಿದರೆ, ಕಣ್ಣು ಮುಚ್ಚಿ ಮಲಗುವಾಗ ಅಯ್ಯೋ ನಾಳೆಗೆ ಏನು ಮಾಡೋದಪ್ಪ ಅಂತ ಹೇಳಿ ನಿಮಗೆ ಟೆನ್ಷನ್ ಬರಬಾರ್ದು. ಅಂಥ ರೀತಿಯಲ್ಲಿ ನೀವು ದುಡ್ಡನ್ನು ಮಾಡಿ ಇಡಿ. ದುಡ್ಡಿಗೋಸ್ಕರ ನೀವು ಕಷ್ಟಪಡೋದ್ರಲ್ಲಿ, ದುಡ್ಡಿಗೋಸ್ಕರ ನೀವು ಆಸೆ ಪಡೋದ್ರಲ್ಲಿ ಏನು ತಪ್ಪೇ ಇಲ್ಲ, ಆಯಿತಾ. ಹಾಗಾಗಿ ನಾನು ದುಡ್ಡು ಮಾಡಲಿಕ್ಕೆ ನೋಡ್ತೇನೆ, ಆಬ್ವಿಯಸ್ಲಿ ದುಡ್ಡು ಮಾಡಲಿಕ್ಕೆ ನೋಡ್ತೇನೆ. ನಾನು ಆಗ ಹೇಳಿದಾಗೆ ಕದೀಲಿಕ್ಕೆ ಹೋಗೋದಿಲ್ಲ. ನಾನು ಕಷ್ಟಪಡ್ತೇನೆ, ನನ್ನ ಹಸ್ಬೆಂಡ್ ಕೂಡ ಕಷ್ಟಪಡ್ತಾರೆ ದುಡ್ಡಿಗೋಸ್ಕರ. ನಾವು ಸುಮ್ಮನೆ ಕೂತ್ಕೊಂಡು ಯೂಟ್ಯೂಬಿಂದ ನಾನು ಅರ್ನ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವು ಅಂದ್ಕೊಳ್ಬೇಡಿ. ಯೂಟ್ಯೂಬಿಂದ 3 ತಿಂಗಳಿಗೆ ಒಂದು ಸಲ, 4 ತಿಂಗಳಿಗೆ ಒಂದು ಸಲ ಬರುವಂಥದ್ದು 10 ಅಥವಾ 12 ಸಾವಿರ ಅಷ್ಟೇ ಬರುವಂಥದ್ದು ಯೂಟ್ಯೂಬಿಂದ. ಬಟ್ ಬೇರೆ ಬಿಸ್ನೆಸ್ ಎಲ್ಲ ಯಾಕೆ ಮಾಡ್ತೇವೆ ಅಂತ ಹೇಳಿದೆ, ಇದಕ್ಕೋಸ್ಕರನೇ, ಸರ್ವೈವಲಿಗೋಸ್ಕರ. ಆದರೆ ಪ್ರತಿ ದುಡ್ಡನ್ನು ಇವತ್ತು ದುಡ್ದಿದ್ದು ಇವತ್ತಿಗೆ ಅಂತ ಹೇಳಿ ಮಜಾ ಮಾಡುವವರಿದ್ದಾರೆ, ನಾಳೆಗೆ ಅಂತ ಹೇಳಿ ಪುನಃ ಹೋಗಿ ಸಾಲ ಕೇಳುವವರು. ಸೊ ಆ ರೀತಿ ಕೂಡ ಆಗಬೇಡಿ. ದುಡ್ಡಲ್ಲಿ ಒಂದು 20% ಆದರೂ ನೀವು ಸೇವ್ ಮಾಡಿ ಇಡಿ. ಬೇಕಾಗ್ತದೆ, ಇವತ್ತಲ್ಲ ನಾಳೆ ಏನಾದರೂ ಒಂದು ಎಮರ್ಜೆನ್ಸಿ ಬಂದಾಗ ಬೇಕಾಗೇ ಆಗ್ತದೆ, ಆಯಿತಾ. ಹಾಗಾಗಿ ದುಡ್ಡು ಮಾಡೋದ್ರಲ್ಲಿ ಏನೂ ಟೆನ್ಷನ್ ಇಲ್ಲ. ನೀವು ಕದ್ದು ಬೇರೆಯವ್ರದ್ದು ತಲೆಗೊಡ್ದೆಲ್ಲ ದುಡ್ಡು ಮಾಡಬಾರ್ದು. ಆದರೆ ನಿಷ್ಠೆಯಿಂದ ದುಡ್ಡು ಮಾಡ್ತೀರಾದರೆ ಏನು ಕೂಡ ತೊಂದರೆ ಇಲ್ಲ ಅಂತ ಹೇಳ್ತೇನೆ ನಾನು.
ಅದು ಹೇಳ್ತಾರಲ್ಲ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು ಅಂತ ಹೇಳಿ. ಅದು ನಿಜ ಆಯಿತಾ. ಬಡವನಾಗಿ ಹುಟ್ಟುವಾಗ ನೀವು ಏನು ತಂದು ಬರೋದಿಲ್ಲ, ಒಂದು ಚಡ್ಡಿ ಸಮೇತ ಹಾಕದೆ ಬರುವಂಥದ್ದು. ಆದರೆ ಸಾಯುವಾಗ ನೀವು ಚಡ್ಡಿ ಹಾಕದೆ ಸಾಯ್ತಾ ಇದ್ದೀರಾ, ಆದರೆ ಅದು ನಿಮ್ಮ ಫುಲಿಶ್ನೆಸ್. ನೀವು ಕೆಲಸ ಮಾಡದೇ ಇರುವಂಥದ್ದು, ನಿಮ್ಮ ಮಂಡೆ ನೀವು ಯೂಸ್ ಮಾಡದೇ ಇರುವಂಥದ್ದು. ಹಾಗಾಗಿ ನಿಮಗೆ ನೋಡಿ, ಎಲ್ಲರೂ ಎಜುಕೇಷನ್ ಇದ್ದೇ ಹಣ ಮಾಡೋದಿಲ್ಲ. ಅವರವರ ಫೀಲ್ಡಲ್ಲಿ ಅವರಿಗೆ ಯಾವ ಕೆಲಸ ಮಾಡಲಿಕ್ಕೆ ಆಗ್ತದೆ, ಅವರ ಸ್ಕಿಲ್ ಯಾವುದ್ರಲ್ಲಿದೆ ಅದರ ಮೂಲಕ ಅವರು ಹಣ ಮಾಡುವಂಥದ್ದು. ಈಗ ನಾನು ಬೇಕ್ ಮಾಡ್ತೇನೆ ಅಂತ ಹೇಳಿದರೆ, ನಾನು ಯಾವುದೇ ಬೇಕಿಂಗ್ ಕ್ಲಾಸಸ್ಸಿಗೆ ಹೋಗಲಿಲ್ಲ, ಯೂಟ್ಯೂಬ್ ವಿಡಿಯೋಸ್ ನೋಡಿ ಅಷ್ಟು ಪರಿಶ್ರಮ ಪಟ್ಟು ನಾನು ಸಕ್ಸಸ್ ಆದಂಥದ್ದು, ಬೇಕಿಂಗ್ ಪರ್ಫೆಕ್ಟಾಗಿ ಬರಲಿಕ್ಕೆ ಸ್ಟಾರ್ಟ್ ಆದಂಥದ್ದು. ಹಾಗಾಗಿ ಎಲ್ಲದರಲ್ಲೂ ಕೂಡ ಕಷ್ಟ ಇದೆ ಆಯಿತು, ಯಾವುದು ಕೂಡ ಸುಲಭದಲ್ಲಿ ಆಗಲಿಲ್ಲ. ಏಕೆಂದರೆ ನಾನು ನನ್ನ ಶುರುವಿನ ಜರ್ನಿಯನ್ನು ಇಷ್ಟರವರೆಗೆ ರೆಕಾರ್ಡ್ ಮಾಡಲಿಲ್ಲ. ಆಗ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರಲಿಲ್ಲ. ಸಿಯೋನಾಗ ಚಿಕ್ಕವನಿದ್ದ, ಸಿಯೋನಿಗೆ 6 ತಿಂಗಳ ಮಗು ಇರುವಾಗ ನಾನು ಸ್ಟಾರ್ಟ್ ಮಾಡಿದಂಥದ್ದು. ಹಾಗಾಗಿ ಆ ಟೈಮ್ನಿಂದ ಕೂಡ ನಾನು ಚಿಕ್ಕ ಪುಟ್ಟ ಅರ್ನಿಂಗ್ಸನ್ನು ಮಾಡ್ತಾಯಿದ್ದೆ. ಹಾಗಾಗಿ ನಿಮಗೂ ಕೂಡ ನನ್ನಿಂದ ಏನಾದರೂ ನೀವು ಕಲಿಬೇಕು ಅಂತ ಇದ್ದರೆ, ನನ್ನಿಂದ ಮೋಟಿವೇಟ್ ಆಗಿ ನೀವು ಕೂಡ ಏನಾದರೂ ಮಾಡಲಿಕ್ಕೆ ಕಲೀರಿ. ಅದನ್ನು ಬಿಟ್ಟು ಈ ರೀತಿಯಲ್ಲಿ ಸುಮ್ಮನೆ ಕಾಮೆಂಟ್ ಹಾಕುವಂಥದ್ದು, ನನಗೆ ದುಡ್ಡು ಮಾಡೋದೇ ಒಂದು ಟೆನ್ಷನ್ ಅಂತ. ಹೌದು, ನಿಜ ಹೇಳ್ತೇನೆ. ನನಗೆ ಈ ತಿಂಗಳಲ್ಲಿ ನನಗೆ ಇಷ್ಟು ಟಾರ್ಗೆಟ್ ಅಂತ ಇರ್ತದೆ. ನಾನು SIP ಮಾಡಿದ್ದೇನೆ, ಅಂದರೆ ಇದುಂಟಲ್ಲ ಮ್ಯೂಚುವಲ್ ಫಂಡಿಗೆ ಹಣ ಕಟ್ಟಾಗುವಂಥದ್ದು, ತಿಂಗಳಿಗೆ 5,000 ಕಟ್ಟಾಗುವಂಥದ್ದು, ಅದನ್ನು ಮಾಡಿದ್ದೇನೆ. ನಾನು ಇಷ್ಟು ತನಕ ಹೇಳಲಿಲ್ಲ ಕಾಣ್ತದೆ, ಬಟ್ ಹೌದು ಮಾಡಿದ್ದೇನೆ. ನನಗೆ ಟೆನ್ಷನ್ ಏನು ಗೊತ್ತಾ, ತಿಂಗಳ ಎಂಡ್ ಬರುವಾಗ ನಾನು ಎಂಡಲ್ಲಿ ಕಟ್ಟಾಗಲಿಕ್ಕಿರುವಂಥದ್ದು, ಈ 5,000 ಹೇಗೆ ಟಾರ್ಗೆಟ್ ಕಂಪ್ಲೀಟ್ ಮಾಡೋದು ಅಂತ ಹೇಳಿ. ಹಾಗೆ ನಾನು ಅದನ್ನು ಮಾಡಿರೋದ್ರಿಂದ, 5,000 ಟಾರ್ಗೆಟ್ ಇರೋದ್ರಿಂದ ನಾನು ಇಡೀ ತಿಂಗಳು ಹಾರ್ಡ್ ವರ್ಕ್ ಮಾಡ್ತೇನೆ. ಯಾಕೆಂದರೆ ನನಗೆ ಆ ಒಂದು ಥ್ರೆಶೋಲ್ಡನ್ನು ಮೀಟ್ ಆಗಲೇಬೇಕು. ಆ ಹಣ ಕಟ್ಟಾಗಬೇಕಾದ್ರೆ ಅದರಲ್ಲಿ ಅಕೌಂಟಲ್ಲಿ ಹಣ ಇರಲೇಬೇಕಲ್ವ. ಹಾಗಾಗಿ ಅದಕ್ಕೆ ಅಂತೇಳಿ ನಾವು ಕಷ್ಟಪಡ್ತೇವೆ. ನಿಮಗೆ ಏನು ಗೋಲೇ ಇಲ್ಲದೆ ಇದ್ದು ನೀವು ಸುಮ್ಮನೆ ಇದು ಮಾಡ್ತಾಯಿದ್ರೆ ನಿಮಗೆ ಅದು ಅನಿಸೋದೇ ಇಲ್ಲ, ಮೋಟಿವೇಶನ್ ಬರೋದೇ ಇಲ್ಲ. ನಿಮಗೆ ಯಾವಾಗ ಅಗತ್ಯ ಇರ್ತದೆ ನೋಡಿ, ಈಗ ಒಂದು ಹೆಣ್ಣು ಸಿಂಗಲ್ ಮದರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಅಂತ ಯಾವಾಗ ಬರ್ತದೆ ಆಗ ಅವರು ಕಷ್ಟಪಟ್ಟು ಕೆಲಸ ಮಾಡಿಯೇ ಮಾಡ್ತಾರೆ, ಮಕ್ಕಳನ್ನು ಸಾಕ್ತಾರೆ. ಅದೇ ಗಂಡ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಇದ್ದರೆ ಗಂಡನ ಮೇಲೇ ಡಿಪೆಂಡ್ ಆಗಿರ್ತಾರೆ. ಹಾಗಾಗಿ ದುಡ್ಡು ಮಾಡುವಂಥದ್ದು ತಪ್ಪು ಅಲ್ಲವೇ ಅಲ್ಲ, ಯಾವುದೇ ಇದರಲ್ಲಿ ಕೂಡ ತಪ್ಪಲ್ಲ ಆಯಿತಾ. ಆದರೆ ಬೇರೆಯವರಿಗೆ ಮೋಸ ಮಾಡಿ ದುಡ್ಡು ಮಾಡ್ತಾ ಇದ್ದೀರಾದರೆ ಅದು ದೊಡ್ಡ ತಪ್ಪು, ಅದಕ್ಕೆ ನೀವು ಲೆಕ್ಕ ಕೊಡಬೇಕಾಗ್ತದೆ. ಮತ್ತು ಆದರೆ ಹೀಗೇ ಯಾರಾದರೂ ಕಷ್ಟಪಟ್ಟು ದುಡ್ಡು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಮೋಟಿವೇಟ್ ಮಾಡೋದು ಬಿಟ್ಟು ಈ ರೀತಿಯಲ್ಲಿ ಕಾಮೆಂಟ್ ಹಾಕೋದು, ಆಗಾಗ ಹೇಳೋದು, ಅದೇನು ಕೂಡ ಮಾಡಬೇಡಿ. ಇಲ್ಲಿ ಏನಾಯಿತು ಅಂತ ಹೇಳಿದರೆ, ಒಂದು ಬೆಂಕಿದು ಪೆಟ್ಟಿಗೆನ ಫುಲ್ ನಾನು ಇದು ಮಾಡಿ ನೋಡಿದೆ ಆಯಿತಾ. ಎಲ್ಲ ಅದು ಪೊಟ್ಟು ಎಂಥದ್ದು ಇಲ್ಲ, ಅದರಲ್ಲಿ ಹುಡಿ ಬೀಳ್ತಾ ಉಂಟು. ಸೊ ಅಷ್ಟೆಲ್ಲ ಮೋಸ ಮಾಡಿ ಕೊಟ್ಟಿದ್ದಾರೆ, ಒಂದೇ ಒಂದು ಊರಿಲಿಲ್ಲ. ಹಾಗಾಗಿ ಇದ್ದ ಕಡ್ಡಿಯೆಲ್ಲ ಖಾಲಿ ಆಯಿತು. ನನ್ನ ಮಗುವಿಗೆ ನಗುವೇ ನಗು. ನಾನು ಈ ರೀತಿ ಮಾಡುವಾಗ ಒಮ್ಮೆ ಅದು ಉರಿದ ಹಾಗೆ ಆಗ್ತದೆ, ಮತ್ತೆ ಒತ್ತುದಿಲ್ಲ. ಹಾಗೆ ಮಗುವಿಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿ. ಮತ್ತು ಯಾರು ಕೂಡ ಒಲೆಗೆ ಕಾಲಿಟ್ಟಿದ್ದೇನೆ ಅಂತ ಹೇಳಿ ಕಾಮೆಂಟ್ ಮಾಡಬೇಡಿ. ನನ್ನ ಕೈಯಲ್ಲಿ ಏನುಂಟು ನೋಡಿ, ಒಲೆಗಿಂತ ತುಂಬ ಒಂದು ಶ್ರೇಷ್ಠವಾಗಿರೋದು ನನ್ನ ಕೈಯಲ್ಲಿ ಕೂಡ. ಇದನ್ನು ನನಗೆಲ್ಲೂ ಬಿಟ್ಟು ಬರಲಿಕ್ಕಾಗೋದಿಲ್ಲ. ಮಾವನ ಹತ್ರ ಕೊಟ್ಟಿದ್ದೆ, ಮಾವನಿಗೆ ಒಂದು ಫೋನ್ ಬಂತು. ಹಾಗೆ ಅವರು ಫೋನ್ ಅಂತ ಹೇಳಿದರೆ ಅವರಿಗೆ ಕಟ್ಟಾದರೆ ಸ್ವಲ್ಪ ಹೊತ್ತಲ್ಲಿ ಮಾಡ್ಬೋದು ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಅವರಂದರೆ ಏಜ್ ಆಗಿದೆಯಲ್ಲ, ಸೊ ಅವರಿಗೆ ಸಡನ್ನಾಗಿ ಅದನ್ನು ರಿಸೀವ್ ಮಾಡಲೇಬೇಕು. ಹಾಗಾಗಿ ಅವರು ಫೋನಲ್ಲಿ ಮಾತಾಡ್ತಾಯಿದ್ರು. ಹಾಗೆ ನನಗೆ ಇವಾಗ ಕಡುಬು ಮಾಡಲಿಕ್ಕೆ ನಾನು ಅದು ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಫಸ್ಟ್ ಇಲ್ಲಿ ಬಂದು ಕಡುಬಿನ ಮಡಿಕೆಯನ್ನು ಇಡಬೇಕಲ್ವ ನೀರಲ್ಲಿ. ಹಾಗೆ ನಾನು ಒಲೆಗೆ ಬೆಂಕಿ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಆಚೆ ಒಲೆಗೆ ಬೆಂಕಿ ಮಾಡಿದ್ದೇವೆ, ಬಟ್ ಅದರಲ್ಲಿ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಅಷ್ಟಾಗುವಾಗ ನನ್ನ ಮಗುವನ್ನು ನೆಲದಲ್ಲಿ ಇಡ್ತಾ ಇದ್ದೆ, ಇನ್ನೊಂದು ಬೆಂಕಿ ಪೆಟ್ಟಿಗೆನ ತರಲಿಕ್ಕೆ. ಹಾಗೆ ಮಾವ ಬಂದರು, ಮಾವನ ಕೈಗೆ ಕೊಟ್ಟಿದ್ದೇನೆ ಮಗುವನ್ನು. ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗ್ ಆಯಿತಾ. ಇದರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟನ್ನು ನಾನು ನೆಕ್ಸ್ಟಿಗೆ ಹಾಕ್ತೇನೆ. ಹಾಗೆ ಹಣ ಮಾಡೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಹೇಳಿ. ಹಾಗೆ ನಾನು ಮಾಡ್ತಿರುವಂಥದ್ದು ಸರಿಯಾ ತಪ್ಪಾ ಅಂತ ಕೂಡ ನೀವು ಕೂಡ ಹೇಳಿ ಆಯಿತಾ. ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.